ಇವತ್ತು ಶಿವರಾತ್ರಿ ಹಿನ್ನೆಲೆ ಈಶಾ ಫೌಂಡೇಶನ್ಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಈಶಾ ಫೌಂಡೇಶನ್ಗೆ ಜನಸಾಗರ ಹರಿದು ಬರ್ತಾ ಇದೆ. 112 ಅಡಿಗಳ ಆದಿಯೋಗಿಯನ್ನ ನೋಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಇವತ್ತು ವಿಶೇಷವಾದ ದಿನ ಅನ್ನೋ ಕಾರಣಕ್ಕೆ ಚಿಕ್ಕಬಳ್ಳಾಪುರದ ಅವಲಗುರ್ಕಿ ಬಳಿ ಇರುವಂತಹ ಈಶಾ ಫೌಂಡೇಶನ್ಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಸರದಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡಿತಾ ಇದ್ದಾರೆ ಭಕ್ತರು. ಲಕ್ಷಾಂತರ ಜನರು ಸೇರುವಂತ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಬೆಳಗ್ಗೆಯಿಂದನೇ ಅಪಾರ ಸಂಖ್ಯೆಯಲ್ಲಿ ಜನರು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಈಶಾ ಫೌಂಡೇಶನ್ ಕಡೆ ಬರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದ ಅವಲಗುರ್ಕಿಯಲ್ಲಿರುವಂತಹ ಈಶಾ ಫೌಂಡೇಶನ್ಗೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಸುತ್ತಮುತ್ತ ಮತ್ತೆ ಇತರೆ ಜಿಲ್ಲೆಗಳಿಂದ ಕೂಡ ಅಪಾರ ಸಂಖ್ಯೆಯಲ್ಲಿ ಜನಸಾಗರ ಹರಿದು ಬರ್ತಾ ಇದೆ. ಪ್ರತಿನಿತ್ಯ ಇಲ್ಲಿ ಜನರು ಬರೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇವತ್ತು ಮಹಾಶಿವರಾತ್ರಿ ವಿಶೇಷ ದಿನದ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಶಿವನ ದರ್ಶನ ಪಡಿಬೇಕು ಅನ್ನುವಂಥ ಭಕ್ತಿ ಭಾವದಿಂದ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಜನ ಆಗಮಿಸ್ತಾ ಇರೋದ್ರಿಂದ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ದಾರೆ. ಜನರನ್ನು ನಿಯಂತ್ರಿಸೋದಕ್ಕೆ ಬೇಕಾದಂಥ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ. ನೋಡ್ತಾ ಇದ್ದೀರಿ, ಚಿಕ್ಕಬಳ್ಳಾಪುರದ ಅವಲಗುರ್ಕಿ ಬಳಿ ಇರುವ ಈಶಾ ಫೌಂಡೇಶನ್ನಲ್ಲಿ ಎಷ್ಟು ಅಪಾರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅಂತ. ಹರಹರ ಮಹಾದೇವ ಅನ್ನುವಂಥ ಘೋಷ ಕೇಳಿ ಬರ್ತಾ ಇದೆ. ಇರುವಂಥ ಕಷ್ಟಗಳನ್ನೆಲ್ಲ ನೀಗಿ ಆಯಸ್ಸಾರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಹೇಳಿ ಇವತ್ತು ಪರಮಶಿವನಿಗೆ ನಮಿಸಿ ಆಶೀರ್ವಾದ ಪಡೆಯೋದಕ್ಕೆ ಕುಟುಂಬ ಸಮೇತರಾಗಿ ಬಹಳಷ್ಟು ಕಡೆಗಳಿಂದ ಇವತ್ತು ಈಶಾ ಫೌಂಡೇಶನ್ಗೆ ಜನಸಾಗರ ಹರಿದು ಬಂದಿದೆ.